ಇನ್ನು ಬೆಂಗಳೂರಿನಲ್ಲಿ ಮನೆ ಜಾಗದ ವಿಚಾರಕ್ಕೆ ಒಂದು ದೊಡ್ಡ ಗಲಾಟೆಯೇ ಆಗ್ಬಿಟ್ಟಿದೆ. ಮನೆ ಜಾಗದ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಜೊತೆಗೆ ಜೆಸಿಬಿ ತಗೊಂಡು ಬಂದು ಗೋಡೆಯನ್ನ ಧ್ವಂಸಗೊಳಿಸ್ಬಿಟ್ಟಿದೆ. ಇದು ಬೆಂಗಳೂರಿನಲ್ಲಿ ಆಗಿರೋದು. ಜೊತೆಗೆ ಮನೆ ಮಾಲಕಿಗೆ ಹಿಕ್ಕಮುಖ ಥಳಿಸಿ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿ ಮನೆಗೆ ನುಗ್ಗಿದಂತಹ 50ಕ್ಕೂ ಹೆಚ್ಚು ಪುಂಡರು ಈ ಕೃತ್ಯ ಎಸಗಿದ್ದಾರೆ. ಖಾಸಗಿ ಜಾಗದ ಮಾಲೀಕ ವಿಶಾಲ್ ಬಾಳಿಗ ಅವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಗೋಪಾಲ್ ಜವಾಹರ್ ಎಂಬಾತ ದಾಳಿ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಕೇಳಿ ಬಂದಿದೆ. ನೋಡಿ, ಅಲ್ಲಿ ಮನೆ ಮುಂದೆ ಇರುವಂತಹ ಒಂದು ಸಿಸಿಟಿವಿ ಏನಿದೆಯಲ್ಲ, ಅದರಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯ ಅದರಲ್ಲಿ ಗಮನಿಸ್ತಾ ಇದ್ರಿ. ಮುಂದೆ ಇದ್ದಂತಹ ಒಂದು ಕಾಂಪೌಂಡ್, ಆ ಗೇಟ್, ಅದನ್ನ ಜೆಸಿಬಿ ತಂದು ಹೊಡೆದಾಕ್ಬಿಟ್ಟಿದ್ದಾರೆ. ಹೊಯ್ಸಳ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲೇ ಇದ್ರು ಸ್ಥಳದಲ್ಲೇ, ಬಟ್ ಯಾರು ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳಿ ಮನೆಯ ಮಾಲೀಕ ವಿಶಾಲ್ ಬಾಳಿಗ ಹಾಗೂ ಅವರ ಪತ್ನಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದಾರಂತೆ. ಈ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಮನೆ ಮಾಲೀಕರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ತನಿಖೆ ನಡೀತಾ ಇದೆ. ಇನ್ನು ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾದ ಬಳಿಕ ಎಫ್ಐಆರ್ ಹಾಕಿದೆ. ಇಷ್ಟು ದಿನ ನಾವು ಹೋಗಿ ಎಷ್ಟೇ ಕೇಳ್ಕೊಂಡ್ರು ಕೂಡ ನಮ್ಮ ಗೋಳನ್ನ ಕೇಳ್ತಾ ಇರಲಿಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಅಲ್ಲಿ ಗಮನಿಸಬಹುದಾಗುತ್ತೆ. ಅಂದ್ರೆ ವಿಡಿಯೋ ಮಾಡ್ಕೊಳ್ತಾ ಇದ್ರು ಕೂಡ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಪುಡಿ ರೌಡಿಗಳು ಏನ್ ಬಂದಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಗಮನಿಸ್ತಾ ಇರುವಂತದ್ದು. ವಿಡಿಯೋ ಮಾಡ್ಕೊಳ್ತಾ ಇದ್ರು, ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಇದ್ರೂ ಕೂಡ ಜೆಸಿಬಿ ಎತ್ಕೊಂಡು ಬಂದು ಏಕಾಏಕಿ ಮನೆ ಧ್ವಂಸ ಮಾಡಿರುವಂತದ್ದು. ಇನ್ನು ಪೊಲೀಸ್ನವರು ಸ್ಥಳದಲ್ಲಿ ಇದ್ರೂ ಕೂಡ ಅದನ್ನು ಪ್ರಶ್ನೆ ಮಾಡಿಲ್ಲ. ಯಾಕೆ ಧ್ವಂಸ ಮಾಡ್ತಾ ಇದ್ದೀರಾ, ಏನೆತ್ತ, ಇದ್ಯಾವುದನ್ನು ಕೂಡ ಪೊಲೀಸ್ನವರು ಪ್ರಶ್ನೆ ಮಾಡಿಲ್ಲ. ಇದ್ರ ಜೊತೆಗೆ ದೂರು ಕೊಟ್ಟರೂ ಕೂಡ ಎಫ್ಐಆರ್ ದಾಖಲಿಸಿರ್ಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಯಾವಾಗ ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾಯಿತು ಆ ನಂತರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಎಫ್ಐಆರ್ ಹಾಕಿದ್ದಾರೆ. ಅಲ್ಲಿವರೆಗೂ ಕೂಡ ಎಫ್ಐಆರ್ ಕೂಡ ಹಾಕಿರ್ಲಿಲ್ಲ ಅನ್ನೋ ಒಂದು ಆರೋಪವನ್ನ ಕೂಡ ಸದ್ಯಕ್ಕೆ ಮನೆ ಮಾಲೀಕರು ಮಾಡ್ತಾ ಇರುವಂತದ್ದು. ಏಕಾಏಕಿ ಸುಮಾರು 50ಕ್ಕೂ ಹೆಚ್ಚು ಪುಂಡರು ಮನೆಗೆ ನುಗ್ಗಿದ್ದಾರೆ, ಕೃತ್ಯವನ್ನು ನಡೆಸಿದ್ದಾರೆ ಅನ್ನೋ ಆರೋಪ ಇದೆ. ಏನ್ ಪ್ರಾಬ್ಲಮ್ ಆಗಿದೆ, ಆಮೇಲೆ ನೋಡ್ಕೊತೀನಿ ನಾ ಯಾರಂತ ನಾವು ಹೇಳೋಣ. ಅಮ್ಮ ಹೋಗ ಕಡೆ ಹೋಗಲ್ಲ. ಯಾರಿಗೆ ಹೇಳ್ತಾ ಇದ್ದೆ? ನಮ್ಮ ಮನೆಗೆ ಬಂದು ನನ್ಗೆ ಹೇಳ್ತಾ. ಯಾರು ನೀನು? ನನ್ನ ಅಪ್ಪನ ಜಮೀನಿದು, ನಂದು. ಯಾರಪ್ಪ ಲೇಡೀಸ್ ಇದ್ರೆ ನನ್ನ ಜಮೀನ್ ಒಳಗೆ ಏನಾದ್ರು ಮಾತಾಡ್ಬೋದಾ? ನಾನೇ ಮಾತಾಡ್ತೀನಿ. ನನ್ನ ಮನೆ, ಏನ್ ಮಾತಾಡ್ತೀಯ ನೀನ್? ಯಾವನು ಒಳ್ಳೇದು ಇನ್ನ ಮಾತಾಡು. ಹಂಗೆ ಮಾತಾಡು. ಅಮ್ಮ ಸ್ಟ್ಯಾಂಡ್ ವಿತ್ ಮೀ ಮ್ಯಾನ್. ಏನ್ ಪ್ರಾಬ್ಲಮ್ ಆಗಿದೆ?